ಜಿಲ್ಲಾಡಳಿತದ ವತಿಯಿಂದ ಈಗಾಗಲೇ ಸಕಲ ತಯಾರಿಗಳನ್ನ ಮಾಡಲಾಗಿದೆ. ಭಕ್ತರ ದರ್ಶನಕ್ಕೆ ಅನುಕೂಲಕ್ಕೆ ಅಗತ್ಯ ಇರುವಂತಹ ನೀರು, ನೆರಳು ಮತ್ತು ಜರ್ಮನ್ ಟೆಂಟ್ ಹಾಗೂ ಮ್ಯಾಟ್ ಮತ್ತು ಏನೇನು ವ್ಯವಸ್ಥೆ ಬೇಕು ಎಲ್ಲ ವ್ಯವಸ್ಥೆಗಳನ್ನು ಕೂಡ ಈಗಾಗಲೇ ತಯಾರಿಯನ್ನು ಮಾಡಿದ್ದೀವಿ. ದೇವಿಯ ಜಾತ್ರಾ ಮಹೋತ್ಸವವನ್ನು ವಿಜೃಂಭಣೆಯಿಂದ ಮಾಡಬೇಕು ಅನ್ನೋಂಥ ಉದ್ದೇಶದಿಂದ ಈ ಬಾರಿ ಹೂವಿನ ಅಲಂಕಾರಕ್ಕೆ ಲಾಲ್ಬಾಗ್ನ ಸಹಯೋಗವನ್ನು ಪಡಿಬೇಕು ಅಂತೇಳ್ಬಿಟ್ಟು ಸನ್ಮಾನ್ಯ ಸಚಿವರ ಗಮನಕ್ಕೆ ನೆಕ್ಸ್ಟ್ ಡೇಟಲ್ಲಿ ತರ್ತೀವಿ. ನಗರವನ್ನು ಈ ಹಿಂದೆ ಯಾವ ರೀತಿ ವಿದ್ಯುತ್ ಅಲಂಕೃತ ಮಾಡ್ತಾಯಿದ್ದು, ಈ ಬಾರಿಯೂ ಕೂಡ ಹೆಚ್ಚಿನ ವಿದ್ಯುತ್ ಅಲಂಕಾರವನ್ನು ಮಾಡಬೇಕು ಅಂತೇಳಿ ಸಮಿತಿಯಲ್ಲಿ ತೀರ್ಮಾನ ಮಾಡಿ ಅದಕ್ಕೂ ಕೂಡ ಕಾರ್ಯಪ್ರವೃತ್ತರಾಗಿದ್ದೀವಿ. ಮತ್ತು ದೇವಿಯ ದರ್ಶನಕ್ಕೆ ಬರುವಂಥವ್ರಿಗೆ ಲಡ್ಡು ಪ್ರಸಾದ ಮತ್ತು ಜೊನ್ನೆ ಪ್ರಸಾದವನ್ನು ವಿಶೇಷವಾಗಿ ಮಾಡಬೇಕು ಅಂತೇಳ್ಬಿಟ್ಟು ಸನ್ಮಾನ್ಯ ಸಚಿವರಿಗೆ ಈ ಬಾರಿ ಒಂದು ಪ್ರಪೋಸಲನ್ನು ಇಡ್ತಾ ಇದ್ದೀವಿ. ಇಸ್ಕಾನ್ ಸಹಯೋಗದೊಂದಿಗೆ ಮಾಡೋಣ ಅಂತೇಳಿ ಪ್ರಪೋಸಲ್ನ ಇಡ್ತಾ ಇದ್ದೀವಿ. ಅದು ಅಂತಿಮಗೊಂಡ ನಂತರ ತೀರ್ಮಾನವನ್ನು ಕೈಗೊಳ್ಳಲಾಗುತ್ತೆ. ಮತ್ತು ಭಕ್ತರಿಗೆ ಜಾತ್ರಾ ಮಹೋತ್ಸವದಲ್ಲಿ ಯಾವುದೇ ಗೊಂದಲಗಳಿಲ್ಲದೆ ಯೂಸರ್ ಫ್ರೆಂಡ್ಲಿ ಆಗಿರಲಿ ಅಂತೇಳ್ಬಿಟ್ಟು ಈ ಬಾರಿ ಹಾಸನಾಂಬ ಆ್ಯಪ್ ಅಂತೇಳ್ಬಿಟ್ಟು ಒಂದು ಆ್ಯಪನ್ನು ಕ್ರಿಯೇಟ್ ಮಾಡಿಸ್ತಾ ಇದ್ವಿ. ಇನ್ನೊಂದು 10 ಡೇಸಲ್ಲಿ ಅದು ಲಾಂಚ್ ಆಗುತ್ತೆ. ಜೊತೆಯಲ್ಲಿ ಹಾಸನಾಂಬ ವೆಬ್ಸೈಟನ್ನು ಕೂಡ ರಚನೆ ಮಾಡ್ತಾಯಿದ್ದು, ಅದನ್ನು ಕೂಡ ಮಾನ್ಯ ಸಚಿವರಿಂದ ಉದ್ಘಾಟನೆಯನ್ನು ಮಾಡಿಸಲಾಗುತ್ತೆ. ಹಾಗೆ ಸೋಷಿಯಲ್ ಮೀಡಿಯಾಗಳನ್ನ ಬಳಸ್ಕೊಂಡು ಜನರಿಗೆ ಹೆಚ್ಚು ಜಾತ್ರೆ ಬಗ್ಗೆ ಮಾಹಿತಿಯನ್ನು ಕೊಡಬೇಕು ಅಂತೇಳ್ಬಿಟ್ಟು ತೀರ್ಮಾನ ಮಾಡಲಾಗಿದ್ದು, ಅದಕ್ಕೂ ಕೂಡ ಈಗಾಗಲೇ ತಯಾರಿಯನ್ನು ಮಾಡಿದ್ದೀವಿ. ಪ್ರತಿ ವರ್ಷಕ್ಕಿಂತ ಈ ಬಾರಿ ಕಳೆದ ಬಾರಿ ಏನು ವಿಜೃಂಭಣೆ ಆಗಿತ್ತು ಅದಕ್ಕಿಂತ ಹೆಚ್ಚಿನದಾಗಿ ಈ ಬಾರಿ ಚೆನ್ನಾಗಿ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ಜಾತ್ರಾ ಮಹೋತ್ಸವವಾಗಿ ವಿಶೇಷವಾಗಿ ಈ ಬಾರಿ ಫಲಪುಷ್ಪ ಪ್ರದರ್ಶನವನ್ನು ಏರ್ಪಡಿಸಬೇಕು ಅಂತೇಳಿ ತೀರ್ಮಾನ ಮಾಡಲಾಗಿದ್ದು, ಅದು ಕೂಡ ಕಾರ್ಯಾಚರಣೆಯಲ್ಲಿದೆ. ಜೊತೆಗೆ ಹೆಲಿ ಟೂರಿಸಮ್ ಕೂಡ ಕಳೆದ ವರ್ಷದ ರೀತಿ ಈ ವರ್ಷವೂ ಕೂಡ ಹಾಸನ್ ಬೈ ಸ್ಕೈ ಅಂತೇಳ್ಬಿಟ್ಟು ಆ ಕಾರ್ಯಕ್ರಮವೂ ಕೂಡ ಇರ್ತದೆ. ಸಾಂಸ್ಕೃತಿಕ ಕಾರ್ಯಕ್ರಮವೂ ಕೂಡ ಪ್ಲ್ಯಾನ್ ಮಾಡಿದ್ದು, ಅದನ್ನು ಕೂಡ ಚೆನ್ನಾಗಿ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ.